ಹಾಯ್, ಮೈ ನೇಮ್ ಇಸ್ ಸೃಷ್ಟಿ. ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ನಾನು ಬಿಜಾಪುರದವಳೆ. ಆಫ್ಟರ್ ಗೋಯಿಂಗ್ ಥ್ರೂ CBF ಕೋರ್ಸ್ ನಾನು ತುಂಬ ಚೇಂಜಸ್ ಕಾಣ್ತಾ ಇದೆ ನನ್ನಲ್ಲಿ. ಮೊದಲಿಗೆ ನಂಗೆ ಕ್ಲಾರಿಟಿ ಇರಲಿಲ್ಲ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಆಫ್ಟರ್ ಜಾಯ್ನಿಂಗ್ ದಿಸ್ ಕೋರ್ಸ್ ನನಗೆ ಸರ್ ಎಲ್ಲನೂ ಟೀಚ್ ಮಾಡಿದ್ರು, ಹೆಂಗಿರಬೇಕು ಏನು ಅಂತ. ಲೈಫ್ನಲ್ಲಿ ಕ್ಲಾರಿಟಿ ಸಿಕ್ತು, ಯಾವ ಪ್ರೊಫೆಷನ್ ಸೂಟ್ ಆಗುತ್ತೆ, ನಮ್ಗೆ ಯಾವ್ದು ಕರೆಕ್ಟ್ ಅನಿಸುತ್ತೆ ಅಂತ ಗೊತ್ತಾಯಿತು. ಟೀಚಿಂಗ್ ಮೆಥಡ್ ತುಂಬ ಸಿಂಪಲ್ ಆಗಿದೆ. ಇನ್ನೂ ಕ್ಲಾಸಸ್ ಅಥವಾ ಕೇಳಬೇಕಾದ್ರೆ ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ, ಡೌಟ್ನೂ ಬರೋದಿಲ್ಲ. ಇಫ್ ಬಂದರೂ ಅವರು ಕ್ಲಿಯರ್ ಮಾಡ್ತಾರೆ ಎಟ್ ದ ಟೈಮ್. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಲೈಕ್ ಏನೋ ಯಾವುದೋ ಪ್ರೊಫೆಷನ್ಗೆ ಹೋಗಿ ಮನೇಲಿ ಹೇಳ್ತಾರೆ ಅಂತ ಮಾಡ್ತೀವಿ, ಬಟ್ ಅದು ನಮ್ಗೆ ಯೂಸ್ ಆಗೋದಿಲ್ಲ. ಇದರಿಂದ ಈ CBF ಕೋರ್ಸಿಂದ ಗೊತ್ತಾಗುತ್ತೆ ನಮ್ಗೆ ಯಾವ ಪ್ರೊಫೆಷನ್ ಸೂಟ್ ಆಗುತ್ತೆ, ಯಾವುದ್ರಲ್ಲಿ ನಾವು ಮುಂದೆ ಹೋಗಬೇಕು ಅಂತ. ಸೊ before choosing profession or after choosing also, first we should go through this course. Obviously ಸರ್ನೇ ತಗೋಬೇಕು, ಯಾಕಂದ್ರೆ ಈಚ್ ಆ್ಯಂಡ್ ಎವ್ರಿ ಡಿಟೇಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಲೈಕ್ ಏನೂ ಪ್ರಾಬ್ಲಮ್ ಬರೋದಿಲ್ಲ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿತ್ ಎಕ್ಸಾಂಪಲ್ಸ್ ಕೊಡ್ತಾರೆ, ಲೈವ್ ಎಕ್ಸಾಂಪಲ್ಸು ಇರ್ತಾರೆ. ಇಫ್ ನಾ ಇದನ್ನು ಕೋರ್ಸ್ನ 10 years ಬ್ಯಾಕ್ ಅಥವಾ ಅವಾಗ ಮೊದಲೇ ಕಲ್ತಿದ್ರೆ ಇನ್ ಮೈ ಅರ್ಲಿಯರ್ ಏಜಸ್ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಹೆಲ್ಪ್ಫುಲ್ ಟು ಮೀ. ಅವಾಗೇ ಗೊತ್ತಾಗ್ತಿತ್ತು ಲೈಕ್ ಯಾವ ಪ್ರೊಫೆಷನ್ ನಮ್ಗೆ ಸೂಟ್ ಇತ್ತು, ನಾನು ಯಾವುದನ್ನ ಕಂಟಿನ್ಯೂ ಮಾಡಬೇಕಿತ್ತು ಅಂತ. ಇಲ್ಲಿ ಮಟ್ಟ ವೇಟ್ ಮಾಡೋದು ಆಗ್ತಿರ್ಲಿಲ್ಲ. ಬಟ್ ಈಗ ಕ್ಲಾಸಸ್ ಈಗ ತೊಗೊಂಡಿದ್ದೀನಿ. ಸೊ ಈಗ ನನ್ನ ಪ್ರೊಫೆಷನ್ನ ನಾನು ವರ್ಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.